ರಾಜ್ಯನ ಅಭಿವೃದ್ಧಿ ಮಾಡಬೇಕು. ಅದು ಬಿಟ್ಟು ಇವ್ರು ಬರೀ ಇವ್ರು ಗೋರ್ಕೊಂಡು ತಿನ್ಕೊಳ್ಳೋದಕ್ಕೆ ಸಾಲಲ್ಲ. ಬಜೆಟಲ್ಲಿ ಅನುಭವ ಜಾಸ್ತಿ ಇದೆ, ಅವರಿಗೆ ಒಳ್ಳೆ ಬಜೆಟ್ ಕೊಡ್ತಾರೆ. ಉದ್ಯೋಗ ಕೊಡಲಿ, ಅದರ್ವೈಸ್ ಹೋಗ್ಬಿಟ್ಟು ನೀವು ಎಲ್ಲೆಲ್ಲೋ ಸ್ಕೀಮ್ಸ್ ಕೊಟ್ಟರೆ ಇವಾಗ ನನ್ನ ತಾಯಿಗೆ ಒಂದು ಬಸ್ ಫೆಸಿಲಿಟಿ ಕೊಡ್ತೀರಾ, ನನಗೆ ಎಂಪ್ಲಾಯ್ಮೆಂಟ್ ಇಲ್ಲ ಅಂದರೆ ಏನು ಮಾಡ್ತೀರಾ? ಜನರಿಗೆ ಇನ್ನೂ ಕಷ್ಟ ಹೊರ್ತು ಅಲ್ಲಿ ತೆಗೆದ್ಬಿಟ್ಟು ಇಲ್ಲಿ ಹಾಕ್ತಾವ್ರು, ಇಲ್ಲಿ ತೆಗೆದ್ಬಿಟ್ಟು ಅಲ್ಲಿ ಹಾಕ್ತಾರೆ. ಅದು ಬಿಟ್ಟರೆ ಇನ್ನೇನು ಉಪಯೋಗ ಆಗ್ತಾಯಿಲ್ಲ ಸರ್. ಗ್ಯಾರಂಟಿ ಯೋಜನೆಗಳು ಕೆಲವೇ ಮಂದಿಗಳಿಗೆ ಅದು ಲಾಭದಾಯಕ ಆಗುತ್ತೆ, ಇನ್ನು ಕೆಲವ್ರಿಗೆ ಅದು ಆಗಲ್ಲ. ಯಾವ ಡೆವಲಪ್ಮೆಂಟು ನಿರೀಕ್ಷೆ ಮಾಡೋಂಗಿಲ್ಲ, ಏನೂ ಇಲ್ಲ. ನಮಗಂತೂ ಬೇಜಾರಾಗ್ಬಿಟ್ಟಿದೆ. ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರೆ, ಅದು ಅದರಿಂದ ತುಂಬ ತಪ್ಪು ಅನ್ಸುತ್ತೆ. ಸಾಹುಕಾರರ ಹತ್ರನೂ BPL ಕಾರ್ಡ್ ಇದೆಯಲ್ಲ, ಅದನ್ನು ಸರಿಗೆ ಎನ್ಕ್ವೈರಿ ಮಾಡ್ತಾ ಇಲ್ವಲ್ಲ ಇವರು. ಈ ಸತಿ ಮಾತ್ರ ಅವರು ಬಡ್ಜೆಟ್ ಅವರು ಸರಿಯಾಗಿ ಮಾಡಲ್ಲ ಅಂತ ಅನ್ನಿಸ್ತದೆ. ನಾಳೆ ರಾಜ್ಯ ಸರ್ಕಾರದ ಪರವಾಗಿ CM ಸಿದ್ದರಾಮಯ್ಯ ಅವರು ತಮ್ಮ 17ನೇ ಬಜೆಟನ್ನು ಮಂಡಿಸ್ತಿದ್ದಾರೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಜನರ ನಿರೀಕ್ಷೆ ಏನಿದೆ ಅಂತ ತಿಳಿಯೋಣ. ನಿರೀಕ್ಷೆ ಅಂತ ಏನೂ ಇಲ್ಲ ಸರ್. ಇಲ್ಲಿ ಏನಾಗಿದೆ, ನಿರೀಕ್ಷೆ ಅಂತ ಬಜೆಟ್ ಮಾಡಿದ್ದಾರೆ. ಯುವಕರು ನಿರುದ್ಯೋಗ ಜಾಸ್ತಿ ಆಗಿದೆ. ಇಲ್ಲೇ ನಾವು ಕಾಣ್ಬೋದು, ಚಂದ್ರನ ಲೇಔಟ್ ಆಗಿರ್ಬೋದು, ವಿಜಯನಗರ ಧಾರವಾಡ ಆಗಿರ್ಬೋದು, ಇದೆಲ್ಲ ನೋಡಿದರೆ ಯುವಕರು ಯಾವ ರೀತಿಲಿದ್ದಾರೆ ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಬೋದು ಸರ್ ಇಲ್ಲ ಹೆಂಗಿದೆ ಅಂತ. ಇನ್ನೊಂದು ರೋಡ್ಸ್ ನೋಡ್ಬೋದು. ರೋಡ್ಸ್ ನೋಡಿದಾಗ ಆ ರೋಡಲ್ಲಿ ಹೋಗೋಕ್ಕಾಗಲ್ಲ, ಆಂಬುಲೆನ್ಸ್ ಸಹ ಹೋಗೋಕ್ಕಾಗಲ್ಲ. ಎಲ್ಲವೂ ಎತ್ಕೊಂಡೋಗಿ ಈ ರೀತಿ ಅರ್ಧವೇನೋ ನಮ್ಮ ಟ್ಯಾಕ್ಸ್ನ ವ್ಯರ್ಥ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಗಮನ ವಹಿಸಬೇಕು. ಏನು ನಿರೀಕ್ಷೆ ಮಾಡೋಂಗಿಲ್ಲ ಸರ್, ಬರೀ ಆಶ್ವಾಸನೆಗಳಷ್ಟೇ. ಗ್ಯಾರಂಟಿಗಳು ಮಾತಾಡಿಕೊಂಡು ಯಾವ ನಿರೀಕ್ಷೆನೂ ಮಾಡೋ ಥರ ಏನೂ ಇಲ್ಲ ಸರ್. ಯಾಕೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ, ಒಂದು ಕಮರ್ಷಿಯಲ್ದು ಒಂದು KBದು ಬಿಲ್ ಕಟ್ತಿದೆ. ಮೊದಲು 15,000 ಬರ್ತಿತ್ತು, ಈಗ 40,000 ಬರ್ತಿದೆ. ಯಾರೋ 4 ಜನಕ್ಕೆ ಇವ್ರು ಒಳ್ಳೇದು ಮಾಡೋಕ್ಕೆ ಹೋಗಿ ಯಾವ ರೋಡಲ್ಲೂ ಕೂಡ ಓಡಾಡೋಕ್ಕಾಗಲ್ಲ. ಎಸ್ಪೆಷಲಿ ರೋಡ್ಗಳು ಓಡಾಡ್ತಿದ್ರೆ ಹೆಂಗಿರ್ತದೆ ಅಂದರೆ ಕಾಲು ಕೈ ಮುರಿದೋಗ್ಬೇಕು, ಆ ಥರ ಇದೆ. ಗಾಡಿಗಳೆಲ್ಲ ಹಾಳಾಗೋಗ್ತಿದೆ. ದಯವಿಟ್ಟು ವಿದ್ಯಾವಂತರಿಗೆ ಏನಾದರೂ ಹೆಲ್ಪ್ ಆಗಬೇಕು ಅಂತಂದರೆ ಈ ಗ್ಯಾರಂಟಿಗಳು ಬಿಟ್ಟು ಡೆವಲಪ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಗನ್ಸುತ್ತೆ ಸರ್. ಕಡಿಮೆ ಆಗಲೇಬೇಕು, ಬೆಲೆ ಕಡಿಮೆ ಮಾತ್ರ. ಬಡವರಾಗಲಿ ಸಾಹುಕಾರಾಗಲಿ ಬೆಲೆ ಕಮ್ಮಿ ಆಗಬೇಕು. ಅಂದರೆ ಬಡವ್ರು ತಿನ್ನೋಂಥದ್ದು ಆಗಬೇಕು. ಸಾಹುಕಾರ ಚಿನ್ನ ಬೀಳಿ ಏನು ಬೇಡ, ಇರಲಿ ಬಿಡಿ, ಅದು ಇರೋರು ತಗೊಳ್ತಾರೆ, ತಗೊಳೋರು ತಗೊಳ್ಳಿ, ಬಿಡೋರು ಬಿಡಲಿ. ಗೌರ್ಮೆಂಟ್ ಕೆಲಸದಲ್ಲವ್ರೆ ಅವ್ರಿಗೂ ತಗೊಳ್ತಾವ್ರೆ. 2,000 ರೂಪಾಯಿ ಲೈಟ್ ಬಿಲ್ ಫ್ರೀ ಅವ್ರಿಗೆಲ್ಲ ಯಾತಕ್ಕೆ ಕೊಡಬೇಕು? ನೀರ್ಗತಿಗೆ ಕೊಡಬೇಕು. ಬಜೆಟಲ್ಲಿ ಅನುಭವ ಜಾಸ್ತಿ ಇದೆ, ಅವರಿಗೆ ಒಳ್ಳೆ ಬಜೆಟ್ ಕೊಡ್ತಾರೆ. ಆದರೆ ಈ ಫ್ರೀ ಕಾನ್ಸೆಪ್ಟ್ನ ತೆಗೆದಾಕ್ಬಿಟ್ಟು ಕರೆಂಟ್ ಬಿಲ್, ನೀರು ಬಿಲ್ಲೆಲ್ಲ ಕಡಿಮೆ ಮಾಡಿದ್ರೆ ಬಡವರಿಗೆ ಅನುಕೂಲ ಆಗ್ತದೆ. ಫ್ರೀ ಕಾನ್ಸೆಪ್ಟಿಂದ ಯಾವುದೇ ಅನುಕೂಲ ಇಲ್ಲ. ಗ್ಯಾರಂಟಿ ಬಂದ್ ಮಾಡಿ ಇರೋವಂಥ ನೀರು ಬಿಲ್ಲು, ಕರೆಂಟ್ ಬಿಲ್ನ ಕಮ್ಮಿ ಮಾಡಿ ಜನರಿಗೆ ಒಳ್ಳೆ ಬಜೆಟ್ ಕೊಡಬೇಕು. ಬಸ್ಸೆಲ್ಲ ಬಿಡಬಾರ್ದು ನನ್ನ ಪ್ರಕಾರ. ನಿರೀಕ್ಷೆಗಳು ಆದಷ್ಟು ಬೆಲೆಗಳು ಕೆಲವೆಲ್ಲ ಕಮ್ಮಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರೆ, ಅದು ಅದರಿಂದ ತುಂಬ ತಪ್ಪು ಅನ್ಸುತ್ತಪ್ಪ ಅದು. ಯಾಕೆಂದರೆ ಸುಮಾರು ಅದರಿಂದ ತುಂಬ ಸರ್ಕಾರಕ್ಕೆ ತೊಂದರೆನೇ ಆಗ್ತಿದೆ. ಅದು ನಮ್ಗೆ ಗೊತ್ತಿರೋ ಪ್ರಕಾರ ಅದು ಸುಮಾರು ಎಲ್ಲರೂ ಹೇಳೋದ್ರಲ್ಲಿ ಸಾಮಾನ್ಯ ಈಗ ನೋಡ್ತಾನೆ ಇದ್ದೀವಿ ನಾವು. ಕೆಲವೆಲ್ಲ ಬೆಲೆಗಳೆಲ್ಲ ರೈಸ್ ಮಾಡ್ತಾನೆ ಇದ್ದಾರೆ. ಇದನ್ನು ಅಟ್ಲೀಸ್ಟ್ ಇದನ್ನು ಕಮ್ಮಿ ಮಾಡಿದ್ರೆ, ಇದನ್ನು ಅದು ಫ್ರೀ ಇರೋದನ್ನೆಲ್ಲ ತೆಗೆದುಹಾಕಬೇಕು. ಅದು ಇದು ಎಲೆಕ್ಟ್ರಿಕ್ದು ಅಷ್ಟೇ. ಒಂದು ಬಡ್ಜೆಟಲ್ಲಿ ಇದು ಯೂನಿಟ್ ಕಮ್ಮಿ ಮಾಡಿದರೆ ಒಂದು ಅದು ಈಗ ಇದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿ ಯಾರಿಗೂ ಫ್ರೀ ಮಾಡಬಾರ್ದಾಗಿತ್ತು. ಅದು ಸಿದ್ದರಾಮಯ್ಯನವರು ಒಳ್ಳೆ ರಾಜಕೀಯ ವ್ಯಕ್ತಿ, ಬಟ್ ಲಾಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಸತಿ ಮಾತ್ರ ಅವರು ಬಡ್ಜೆಟ್ ಅವರು ಸರಿಯಾಗಿ ಮಾಡಲ್ಲ ಅಂತ ಅನ್ನಿಸ್ತದೆ. ರೋಡ್ ಅಭಿವೃದ್ಧಿ ಮಾಡಬೇಕು, ರಸ್ತೆ ಗುಂಡಿಗಳು ಸರಿ ಇಲ್ಲ, ಮತ್ತು ರೋಗಿಗಳು ತುಂಬ ಹಾಸ್ಪಿಟಲೆಲ್ಲ ಪರದಾಡ್ತವ್ರೆ. ಅವ್ರಿಗೊಂದು ಇದಕ್ಕೆ ತುಂಬ ಇದು ವ್ಯವಸ್ಥೆ ಮಾಡಿಕೊಡ್ಬೇಕು. ಸುಮ್ಮನೆ ಬಜೆಟ್ ಮಾಡ್ತೀವಿ ಅಂದ್ಬಿಟ್ಟು ಇವರು ಫ್ರೀ ಕೊಟ್ಕೊಂಡು ಈ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಾಯಿಲ್ಲ. ಇವೆಲ್ಲ ತಪ್ಪಲ್ವಾ? ಈಗ ನೋಡಿರಿ, ರೋಡ್ ನೋಡಿರಿ, ಆಗಲೇ 3 ವರ್ಷದಿಂದ ಎಲ್ಲ ಕಿತ್ತಿ ಹರಿದೋಗ್ತಾಯಿದೆ. ಎಷ್ಟು ಆಕ್ಸಿಡೆಂಟ್ಗಳಾಗ್ತದೆ, ಎಷ್ಟು ಜನ ಸಾಯ್ತಾ ಇದ್ದಾರೆ. ಅದನ್ನು ಇವರು ಅಭಿವೃದ್ಧಿ ಮಾಡಬೇಕು. ಫ್ರೀಯಾಗಿ ಕೊಟ್ಟರೆ ಯಾರಿಗೆ ಪ್ರಯೋಜನ? ಅದು ಇಲ್ಲ, ಅಕ್ಕಿ ಕೊಡಲಿ, ಬೇಕಾದ್ರೆ 2,000 ಕೊಡೋದು, ಬಸ್ ಫ್ರೀ ಕೊಡೋದು ಅವೆಲ್ಲ ಮಾಡಬಾರ್ದು ಸರ್. ಇವತ್ತಿನ ಒಂದು ಬಜೆಟ್ ಏನು ಮಾಡ್ತಾಯಿದ್ದಾರೆ ಸರ್ಕಾರದವರು, ಅದು ಬಡವ್ರ ಪರ ಮತ್ತು ಮಧ್ಯಮ ವರ್ಗದ ಪರವಾಗಿ ಇರಬೇಕಾಗತ್ತೆ. ಯಾಕೆಂದರೆ ಇವತ್ತು ಬೆಂಗಳೂರಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಬಡವರಿಗೆ ಸರಿಯಾದ ರೀತಿ ನಿವೇಶನಗಳಿಲ್ಲ. ಜೊತೆಗೆ ದುಬಾರಿಯಾದ ಒಂದು ಟ್ಯಾಕ್ಸ್ಗಳನ್ನ ಹಾಕಿ ಮಾಡ್ತಾಯಿದ್ದಾರೆ ಸರ್ಕಾರ. ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟಲ್ಲಿ ಮಾಡಬೇಕಾಗತ್ತೆ. BPL ಕಾರ್ಡ್ ಇರೋರಿಗೆ ಮಾತ್ರ ಇದು ಕೊಡಬೇಕಾಗಿತ್ತು, ಎಲ್ಲರಿಗೂ ಕೊಟ್ಟಿರೋದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಉಳ್ಳವ್ರಿಗೆ ಯಾಕೆ ಕೊಡಬೇಕು ಹೇಳಿ? ಇರೋರಿಗೇನು ಬೇಕಾಗಿರಲಿಲ್ಲ. BPL ಕಾರ್ಡ್ನವ್ರಿಗೆ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ರೆ ಒಳ್ಳೆಯದಾಗೋದು. ಈಗ ಇರೋರು ಇಲ್ದವ್ರಿಗೆ ಎಲ್ಲರೂ ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ ತುಂಬ ಹೊರೆಯಾಗಿದೆ. ಅದರಿಂದ ಗ್ಯಾರಂಟಿ ಯೋಜನೆ ಯಾವಾಗಲೂ ಅಷ್ಟೇ ಉಳ್ಳವ್ರಿಗೆ ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯ. ನಿರೀಕ್ಷೆ ಅನ್ನೋದೇನಿಲ್ಲ ಸರ್. ಬಜೆಟ್ ಕೊಟ್ಟಿರೋದೇ ತಪ್ಪು. ರೀಸನ್ ಹೇಳ್ತೀನಿ.
ಒಂದು ಸ್ಟೂಡೆಂಟ್ಸ್ಗೆ ಭಾರಿ ತೊಂದರೆ ಆಯಿತು. ಏನಕ್ಕಂತಾರೆ ಅಂದರೆ ಇವಾಗ ಲೇಡೀಸ್ ಎಲ್ಲರಿಗೂ ಫ್ರೀ ಬಂದು ಸ್ಟೂಡೆಂಟ್ ಬಸ್ ಹತ್ತಕ್ಕಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಅದ್ರ ಬದಲು ಅವರು ಸೀನಿಯರ್ ಸಿಟಿಜನ್ಸ್ ಇದ್ದಾರಲ್ಲ ಅವರು ಕೊಟ್ಟಿರೋ ಒಳ್ಳೇದಾಗೋದು, ಬರೀ ಸ್ಟೂಡೆಂಟ್ಸ್ ಕೊಟ್ಟಿರೋ ಒಳ್ಳೇದಾಗೋದು. ಇದರಿಂದ ಏನೂ ಉಪಯೋಗ ಇಲ್ಲ. ಜನರಿಗೆ ಇನ್ನೂ ಕಷ್ಟ ಹೊರ್ತು ಅಲ್ಲಿ ತೆಗೆದ್ಬಿಟ್ಟು ಇಲ್ಲಿ ಹಾಕ್ತವ್ರು, ಇಲ್ಲಿ ತೆಗೆದ್ಬಿಟ್ಟು ಅಲ್ಲಿ ಹಾಕ್ತವ್ರು. ಅದು ಬಿಟ್ಟರೆ ಇನ್ನೇನು ಉಪಯೋಗ ಆಗ್ತಾಯಿಲ್ಲ ಸರ್. ಅದೊಂದಂತೂ ಕನ್ಫರ್ಮು. ನೋಡಿದ್ರಲ್ಲ, ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ಜನರ ಅಭಿಪ್ರಾಯ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಜನರ ಆಶಯಕ್ಕೆ ಪೂರಕವಾಗಿ ಕೆಲಸ ಮಾಡಲಿ ಅನ್ನೋದು ವಿಜಯ ಟೈಮ್ಸ್ನ ಆಶಯ.